ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಪ್ರಿಲ್ 17ನೇ ತಾರೀಕು ಅಂದರೆ ಶುಕ್ರವಾರ ಬರ್ತಕ್ಕಂಥ ವೈಶಾಖ ಅಮಾವಾಸ್ಯೆ ದಿನ ಮೇಷರಾಶಿಯವರ ಭವಿಷ್ಯ ಹೇಗಿದೆ, ಅವರ ಒಂದು ಆಗು ಹೋಗುಗಳೇನು, ಪಾಸಿಟಿವ್ ಮತ್ತು ನೆಗೆಟಿವ್ ವಿಚಾರಗಳೇನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಈ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಈ ಕೂಡಲೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡೋದಾದರೆ ವೃತ್ತಿ ಕ್ಷೇತ್ರದಲ್ಲಿ ಮಿಶ್ರ ಫಲವನ್ನು ಈ ಒಂದು ರಾಶಿಯವರು ಕಾಣ್ಬೋದಾಗುತ್ತೆ. ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಮುಖ್ಯ ಬದಲಾವಣೆ ಏನಪ್ಪ ಅಂತಂದರೆ, ನಿಮಗೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿಗಳಿಂದಲೇ ಸಮಸ್ಯೆ ಆಗುವಂಥ ಸಂಭವ ಹೆಚ್ಚಾಗಿದೆ. ನಿಮ್ಮ ಒಂದು ಶ್ರಮಕ್ಕೆ ಬೇರೆಯವರಿಗೆ ಪ್ರಶಂಸೆ ಸಿಗುವಂಥ ಸಂಭವ ಹೆಚ್ಚಾಗಿದೆ. ಹಾಗಾಗಿ ನೀವು ಮಾಡ್ತಕ್ಕಂಥ ಕೆಲಸದ ಮೇಲೆ ಸ್ವಲ್ಪ ಹೆಚ್ಚಿನ ಗಮನ ಇರಲಿ ಮತ್ತು ನಿಮ್ಮ ಸ್ನೇಹಿತರ ನಡವಳಿಕೆ ಮೇಲೆ ಸ್ವಲ್ಪ ಗಮನವನ್ನು ಇಡಬೇಕಾಗತ್ತೆ. ಜೊತೆಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮ್ಮ ಒಂದು ಜೊತೆಲಿರ್ತಕ್ಕಂಥ ವ್ಯಕ್ತಿಗಳೇ ನಿಮಗೆ ಶತ್ರುಗಳಾಗುವಂಥ ಸಂಭವ ಹೆಚ್ಚಾಗಿದೆ. ಯಾರಿಂದೂ ಕೂಡ ಶತ್ರುತ್ವವನ್ನು ಕಟ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮದಲ್ಲದ ತಪ್ಪಿಗೆ ಮೇಲಧಿಕಾರಿಗಳಿಂದ ಮಾತನ್ನು ಕೇಳುವಂಥ ಸಂಭವ ಹೆಚ್ಚಾಗಿ ಬರುತ್ತೆ. ಹಾಗಾಗಿ ಯಾವುದೇ ಒಂದು ವಾಗ್ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ನೀವು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡಿಕೊಂಡು ಇರೋದು ಉತ್ತಮ. ಇನ್ನು ವ್ಯಾಪಾರದ ಬಗ್ಗೆ ನೋಡಿದ್ರೆ, ವ್ಯಾಪಾರಸ್ಥರಿಗೆ ಈ ಸಮಯ, ಈ ಒಂದು ತಿಂಗಳ ಹಿಂದೆ ಬಹಳ ಸುಸಮಯ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ರೀತಿಯಲ್ಲಿ ಹೂಡಿಕೆ ಆಗ್ಬೋದು, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾಗ್ಬೋದು, ಬಿಸ್ನೆಸ್ಸನ್ನು ಎಕ್ಸ್ಪೆಂಡ್ ಮಾಡಲಿಕ್ಕಾಗ್ಬೋದು. ಇದು ಸುಸಮಯ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈ ತಿಂಗಳಲ್ಲಿ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ, ಜೊತೆಗೆ ಮಾಡ್ತಕ್ಕಂಥ ಒಂದು ಬಿಸ್ನೆಸ್ಸಲ್ಲಿ ಒಳ್ಳೆ ಗ್ರೋತನ್ನು ಕಾಣ್ತೀರಾ. ಯಾರೆಲ್ಲ ಓನಾಗಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ, ಈ ತಿಂಗಳು ಉತ್ತಮ ಲಾಭವನ್ನು ಪಡಿಬೋದಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋದಾದರೆ, ಆರ್ಥಿಕ ಸ್ಥಿತಿ ಈ ತಿಂಗಳು ಸುಧಾರಿಸಲಿಕ್ಕಿದೆ. ಜೊತೆಗೆ ನೀವೇನಾದರೂ ಹಳೆಯದಾಗಿ ಸಾಲ ಮಾಡಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಆ ಸಾಲವನ್ನು ತೀರಿಸಲಿಕ್ಕೆ ಇದು ಸುಸಮಯ ಅಂತಲೇ ಹೇಳ್ಬೋದಾಗುತ್ತೆ. ಫೈನಾನ್ಷಿಯಲಿ ಈ ತಿಂಗಳು ನೀವು ಒಳ್ಳೆ ಗ್ರೋತನ್ನು ಕಾಣ್ತೀರಾ. ಆದಷ್ಟು ಲಾಭವನ್ನು ಹೆಚ್ಚಾಗಿ ಗಮನ ಇಟ್ಕೊಂಡು ಎಲ್ಲೂ ಕೂಡ ಖರ್ಚನ್ನು ಅತಿಯಾಗಿ ಮಾಡಲಿಕ್ಕೆ ಹೋಗ್ಬಿಡಿ, ಮಿತ ವ್ಯಯವನ್ನು ಮಾಡಬೇಕಾಗತ್ತೆ. ಇನ್ನು ಪ್ರೀತಿ ಮತ್ತು ಸಂಬಂಧದ ವಿಚಾರ. ಈಗ ಮೊದಲನೇದಾಗಿ ಪ್ರೀತಿ ವಿಚಾರ ಬಂತಂದರೆ, ನಿಮ್ಮ ಸಂಗಾತಿಯೊಂದಿಗೆ ಒಂದು ಒಳ್ಳೆಯ ಸಮಯವನ್ನು ಕಳೆಯುವಂಥ ಸಂದರ್ಭ ಒದಗಿ ಬರುತ್ತೆ ಮತ್ತು ಅವರ ಜೊತೆಗೆ ನಿಮ್ಮ ಬಾಂಡಿಂಗ್ ಅಂದರೆ ಬಾಂಧವ್ಯ ಹೆಚ್ಚಾಗುತ್ತೆ ಮತ್ತು ಇಬ್ಬರ ನಡುವೆ ಇರ್ತಕ್ಕಂಥ ಕಲ್ಮಶಗಳು ದೂರ ಆಗಿ ಇಬ್ಬರ ನಡುವೆ ಪ್ರೀತಿ, ಪ್ರೇಮ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಆಗಮನ ಈ ತಿಂಗಳು ಆಗುವಂಥ ಸಂಭವ ಹೆಚ್ಚಾಗಿದೆ. ಅಂದರೆ ಮೂರನೇ ವ್ಯಕ್ತಿಯ ಅಪೇಕ್ಷೆ ಏನಾದರೂ ನೀವು ಮಾಡ್ತಾಯಿದ್ರೆ ಈ ತಿಂಗಳು ನಿಮಗೆ ಶುಭ ಸುದ್ದಿ ಕೇಳಲಿಕ್ಕೆ ಸಿಗುತ್ತೆ. ಇನ್ನು ಕುಟುಂಬದ ವಿಚಾರ ಬರೋದಾದರೆ, ಮನೆ ಇರ್ತಕ್ಕಂಥ ಹಿರಿಯರ ಆರೋಗ್ಯದ ಸುಧಾರಣೆಯಿಂದ ನಿಮಗೆ ಸಂತೋಷ ಸಿಗುತ್ತೆ. ಜೊತೆಗೆ ಮನೆಯಲ್ಲಿ ನೀವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳು ಕೂಡ ಪ್ರಶಂಸೆ ಸಿಗುತ್ತೆ. ಮತ್ತು ನೀವು ಕುಟುಂಬದಲ್ಲಿ ಒಂದು ವ್ಯಕ್ತಿಯ ಮುಖ್ಯ ಪಾತ್ರವನ್ನು ವಹಿಸ್ತೀರಾ. ಮುಖ್ಯವಾಗಿ ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಮಾತಿಗೆ, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ, ಗಲಾಟೆ, ಘರ್ಷಣೆ ಆಗೋ ಸಂಭವ ಇದೆ. ಹಾಗೆ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಇನ್ನು ಆರೋಗ್ಯದ ವಿಚಾರ ನೋಡೋದಾದರೆ, ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಅತಿಯಾದ ಒತ್ತಡ, ಅತಿಯಾದ ಸ್ಟ್ರೆಸ್ ಆಗ್ಬೋದು, ಅತಿಯಾದ ಒಂದು ಚಿಂತೆಗಳಿಂದ, ಆಲೋಚನೆಗಳಿಂದ, ಸಣ್ಣ ಪುಟ್ಟ ಕಲ್ಮಶಗಳಿಂದ ನೀವು ಅನಾರೋಗ್ಯಕ್ಕೆ ತುತ್ತಾಗುವಂಥ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಯಾವುದೇ ಅತಿಯಾದ ಸ್ಟ್ರೆಸ್ನ ತೆಗೆದುಕೊಳ್ಳದೆ, ಅತಿ ವೇಗದ ವಾಹನವನ್ನು ಚಾಲನೆಯನ್ನು ಮಾಡದೆ ಮಿತವಾಗಿ ಎಲ್ಲವನ್ನು ವಿಚಾರ ಮಾಡಿ, ಏನೂ ಸಮಸ್ಯೆ ಆಗಲ್ಲ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನಿಮ್ಮದಾಗುತ್ತೆ. ಈ ಒಂದು ರಾಶಿಯವರಿಗೆ ಆಧ್ಯಾತ್ಮಿಕ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಸೋಮವಾರ ಸೋಮೇಶ್ವರನ ದೇವಸ್ಥಾನಕ್ಕೆ ಹೋಗಿ, ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವ ಹಣ್ಣು ಅಥವಾ ಬಿಲ್ವ ಪತ್ರೆಯನ್ನು ಏನು ಮಾಡ್ತೀರಾ, ಶಿವನ ದೇವಸ್ಥಾನಕ್ಕೆ ನೀವು ಅರ್ಪಣೆ ಮಾಡಬೇಕಾಗತ್ತೆ. 21 ಮಾಡಿದ್ರೆ ಬಹಳ ಉತ್ತಮ. ಅದರಲ್ಲಿ ಜೊತೆಗೆ ಶಿವನಿಗೆ ಹಾಲಿನಿಂದ ಅಭಿಷೇಕವನ್ನು ಆ ದಿನ ನೀವೇನಾದರೂ ಮಾಡಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಲ್ಮಶಗಳು, ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಈ ಹಿಂದಿನ ಒಂದು ವ್ಯಾಜ್ಯಗಳೇನಾದ್ರು ಇದ್ದರೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಆದಷ್ಟು ಬಡವರಿಗೆ, ಕೈಲಾಗದ ವ್ಯಕ್ತಿಗಳಿಗೆ ದಾನ ಧರ್ಮವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ತಂತ್ರ ಏನಪ್ಪ ಅಂತಂದರೆ, ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಒಂದು ತಾಮ್ರದ ತಟ್ಟೆಯಲ್ಲಿ ಅಥವಾ ತಾಮ್ರದ ಲೋಟದಲ್ಲಿ ಶುದ್ಧ ನೀರು ಅಥವಾ ಗಂಜಲವನ್ನು, ಇಲ್ಲ ಅಂತಂದರೆ ಕುಂಕುಮ ಮಿಶ್ರಿತವ ನೀರನ್ನು ಸೂರ್ಯನಿಗೆ ಅರ್ಪಣೆ ಮಾಡೋದ್ರಿಂದ, ಅಂದರೆ ಅರ್ಘ್ಯವನ್ನು ನೀಡೋದ್ರಿಂದ ನಿಮಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಥಾಟ್ಸ್ಗಳು ದೂರ ಆಗುತ್ತೆ. ಅದೃಷ್ಟ ಸಂಖ್ಯೆಯನ್ನು ನೋಡೋದಾದರೆ 1, 9 ಮತ್ತು 5 ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಆಗಿರುತ್ತೆ. ಮತ್ತು ಅದೃಷ್ಟ ಬಣ್ಣ ನೋಡೋದಾದರೆ ಕೆಂಪು ಬಣ್ಣ ಮತ್ತು ಹಸಿರು ಬಣ್ಣವನ್ನು ಈ ವ್ಯಕ್ತಿಗಳು ತುಂಬಾ ಇಷ್ಟಪಡ್ತಾರೆ. ಒಟ್ಟಾರೆಯಾಗಿ ಇದಾಗಿತ್ತು ಮೇಷರಾಶಿಯವರ ವೈಶಾಖ ಮಾಸದ ಏಪ್ರಿಲ್ 17ರ ಸಂಪೂರ್ಣ ಭವಿಷ್ಯ. ಇನ್ನು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನನ್ನ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನನ್ನನ್ನು ನೇರ ಭೇಟಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.